ವೀಕ್ಷಕರೇ, ತಮಿಳುನಾಡಿನ ದಿಂಡುಗಲ್ ಜಿಲ್ಲೆಯ ಕೊಡೈಕೆನಾಲ್ನಲ್ಲಿ ಒಂದು ಸುಂದರ ಹಾಗೂ ಅಷ್ಟೇ ನಿಗೂಢ ಎನಿಸುವಂತ ಜಾಗ ಹೊಂದಿದೆ. ಅದರ ಹೆಸರು ಗುನಾ ಕೇವ್. 1991ರಲ್ಲಿ ನಟ ಕಮಲ್ ಹಾಸನ್ ನಟನೆಯ ಗುನಾ ಚಿತ್ರದ ಕೆಲ ಸೀನ್ಗಳು ಈ ಒಂದು ಗುಹೆಯಲ್ಲಿ ಚಿತ್ರೀಕರಣಗೊಂಡಿದ್ರಿಂದ ಆಗಿಂದ ಈ ಒಂದು ಗುಹೆಗೆ ಗುನಾ ಕೇವ್ಸ್ ಅಂತಾನೆ ಹೆಸರು ರೂಢಿಗೆ ಬಂತು. ಇದನ್ನ ಡೆವಿಲ್ಸ್ ಕಿಚನ್ ಅಥವಾ ಶೈತಾನನ ಅಡುಗೆ ಮನೆ ಅಂತಾನೆ ಕರೀತಾರೆ. ಇದು ತಮಿಳುನಾಡಿನಲ್ಲಿರುವಂತಹ ಅತ್ಯಂತ ಭಯಾನಕವಾದಂತಹ ಜಾಗ. ಈ ನಿಗೂಢ ಸ್ಥಳಕ್ಕೆ ಹೋದವರು ಎಷ್ಟೋ ಜನ ವಾಪಸ್ ಬಂದೇ ಇಲ್ಲ. ಆ ಒಂದು ಜಾಗದಲ್ಲಿ ಕಣ್ಮರೆಯಾದಂತಹ ಅನೇಕರ ದೇಹ ಕೂಡ ಇದುವರೆಗೂ ಪತ್ತೆಯಾಗಿಲ್ಲ. ಈ ಒಂದು ಕಾರಣಕ್ಕಾಗಿ ಇದನ್ನೀಗ ಸಂಪೂರ್ಣ ಕ್ಲೋಸ್ ಮಾಡಿದ್ದಾರೆ ಹಾಗೂ ಅಲ್ಲಿ ಜನ ಕೂಡ ಹೋಗೋದನ್ನ ನಿಷೇಧ ಮಾಡಿದ್ದಾರೆ. ವೀಕ್ಷಕರೇ, ಈ ಒಂದು ಸ್ಥಳ ಯಾಕೆಷ್ಟು ನಿಗೂಢ, ಇಲ್ಲಿಗೆ ಹೋದವರು ಯಾಕೆ ಕಣ್ಮರೆಯಾಗ್ತಿದ್ದಾರೆ, ಇಲ್ಲಿ ಅಂತದೇನಿದೆ, ಬನ್ನಿ ವೀಕ್ಷಕರೇ ಇದರ ರೋಚಕ ಹಿನ್ನೆಲೆ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕುತೂಹಲಕರವಾಗಿ ತಿಳಿದ ಹೋಗೋಣ. ವೀಕ್ಷಕರೇ, ಇದನ್ನು ವಿಶ್ವದಲ್ಲಿಯೇ ಅತ್ಯಂತ ಅಪಾಯಕರ ಸ್ಥಳ ಅಂತ ಕರೆಯಲಾಗುತ್ತೆ. ಈ ಒಂದು ಸ್ಥಳದ ಹಿನ್ನೆಲೆ ಇಲ್ಲಿಂದ ಸಾವಿರಾರು ವರ್ಷಗಳ ಹಿಂದೆ ನಡೆದಿದಂತಹ ಮಹಾಭಾರತದ ಕಥೆಗೆ ನೇರವಾಗಿ ರಿಲೇಟ್ ಆಗುತ್ತೆ. ಇತ್ತೀಚೆಗಷ್ಟೇ ಮಲಯಾಳಂನಲ್ಲಿ ಮಂಜು ಮೇಲ್ ಬಾಯ್ಸ್ ಎಂಬ ಚಿತ್ರ ತೆರೆಕಂಡು ಎಲ್ಲ ಕಡೆ ಸುದ್ದಿಯಾಗಿತ್ತು. ಈ ಒಂದು ಚಿತ್ರ ಕೂಡ ಈ ಸ್ಥಳದ ನಿಗೂಢತೆಯ ಬಗ್ಗೆ ಹೇಳುವಂತ ಚಿತ್ರ. ಈ ಒಂದು ಚಿತ್ರ ಫೆಬ್ರವರಿಯ 22ನೇ ತಾರೀಕು ಬಿಡುಗಡೆ ಕಂಡಿತ್ತು. ಆಗಿನಿಂದ ಶೈತಾನನ ಕಿಚನ್ ಅಂತ ಕರೆಯಲಾಗುವಂತ ಈ ಒಂದು ಸ್ಥಳ ಮತ್ತೀಗ ಚರ್ಚೆಯಲ್ಲಿದೆ. ಈ ಒಂದು ಚಿತ್ರಕ್ಕೂ ಬಹಳ ವರ್ಷಗಳ ಮುನ್ನನೆ ತಮಿಳಿನಲ್ಲಿ ಕಮಲ್ ಹಾಸನ್ ರವರ ಗುನಾ ಚಿತ್ರ ತೆರೆಗೆ ಬಂದಿತ್ತು. ಈ ಒಂದು ಚಿತ್ರ ಆಗ ಫ್ಲಾಪ್ ಆದ್ರೂ ಕೂಡ ಈ ಒಂದು ಚಿತ್ರ ಇಲ್ಲಿ ಶೂಟಿಂಗ್ ಆದ ಕಾರಣ ಆ ಗುಹೆಗೆ ಅದೇ ಹೆಸರು ರೂಢಿಗೆ ಬಂತು. ಈ ಕೊಡೈಕೆನಾಲ್ ಭಾರತದ ಪ್ರಮುಖ ಪ್ರವಾಸಿ ತಾಣ. ಇದನ್ನ ಬ್ರಿಟಿಷರು ಕಮರ್ಷಿಯಲ್ ಪ್ರಾಂತ್ಯವಾಗಿ ಬದಲಿಸಿದ್ದಾರೆ ಎಂಬ ನಂಬಿಕೆ ಇವತ್ತಿಗೂ ಹಲವರಲ್ಲಿದೆ. ಆದರೆ ಇದು ನಿಜ ಅಲ್ಲ. 1821ರಲ್ಲಿ ಅಂದ್ರೆ ಇಲ್ಲಿಂದ 203 ವರ್ಷಗಳ ಹಿಂದೆ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತ BS ವಾರ್ಡ್ ಎಂಬುವರು ಮದುರೈನಲ್ಲಿ ಕೆಲಸ ಮಾಡುತ್ತಿದ್ದಾಗ ಈ ಒಂದು ಸ್ಥಳದ ಬಗ್ಗೆ ಮೊದಲು ಸರ್ವೆ ಮಾಡ್ತಾರೆ. ಈ ಕೊಡೈಕೆನಾಲ್ ಗಿರಿಶಿಖರಗಳನ್ನ ಅವರು ಹತ್ತಿ ಸರ್ವೆ ನಡೆಸುವಾಗ ಅದಾಗಲೇ ಅಲ್ಲಿ 200ಕ್ಕೂ ಹೆಚ್ಚಿನ ಕುಟುಂಬಗಳು ವ್ಯವಸ್ಥಿತವಾಗಿ ತಮ್ಮದೇ ಸಮುದಾಯವನ್ನು ರಚಿಸಿಕೊಂಡು ಇಲ್ಲಿ ವಾಸ ಇದ್ದಿದ್ದನ್ನು ಅವರು ಗಮನಿಸಿ ಅದ್ರ ಬಗ್ಗೆ ತಮ್ಮ ವರದಿಯಲ್ಲೂ ಕೂಡ ದಾಖಲಿಸಿದ್ದಾರೆ. ಇಲ್ಲಿ ಯಾರು ಕೂಡ ಇರೋದಿಲ್ಲ ಅಂತ ನಂಬಿ ಬಂದಿದಂತ ಅವ್ರಿಗೆ ಈ ಮೊದಲು ಇಲ್ಲಿ ತಮಿಳು ಭಾಷಿಕ ಜನ ವಾಸ ಇದ್ದಂತ ಸಂಗತಿ ಅಚ್ಚರಿಯನ್ನ ಉಂಟುಮಾಡಿತ್ತು. ಇವ್ರ ಬಳಿಕ ಕ್ರಮೇಣ ಇತರ ಬ್ರಿಟಿಷ್ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳದ ಸರ್ವೆ ನಡೆಸಿ ಇದನ್ನ ಅವರ ಪ್ರಮುಖ ಆಡಳಿತ ಸ್ಥಳವಾಗಿ ಮಾರ್ಪಡಿಸಿಕೊಂಡ್ರು. ಬೇಸಿಗೆ ತಾಪದಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಬ್ರಿಟಿಷರು ಈ ಒಂದು ಸ್ಥಳವನ್ನ ಆಶ್ರಯಿಸುತ್ತಿದ್ರು. ಇಲ್ಲಿ ಮುಂದಿನ ಅನೇಕ ದಶಕಗಳ ಕಾಲ ಅವರ ಆಳ್ವಿಕೆ ಪ್ರಭಾವದಿಂದಾಗಿ ಇವತ್ತಿಗೂ ಕೂಡ ಇಲ್ಲಿರುವಂತಹ ಕಟ್ಟಡಗಳ ರಚನೆ ಹಾಗೂ ವಿನ್ಯಾಸಗಳೆಲ್ಲ ಬ್ರಿಟಿಷ್ ಶೈಲಿಯಲ್ಲಿ ಇರೋದನ್ನ ನೀವು ಕಾಣಬಹುದು. ಬ್ರಿಟಿಷ್ ಅಧಿಕಾರಿಯಾದಂಥ BS ವಾರ್ಡ್ ಎಂಬಾತನಿಂದ ಈ ಒಂದು ಗುಹೆಗಳು ಮೊದಲ ಸಲ ಡಿಸ್ಕವರ್ ಆಗಿದ್ದು. ಅಂದ್ರೆ ಆತನಿಂದ ಇವು ಹೊರ ಜಗತ್ತಿಗೆ ತಿಳಿಯುವಂತಾಯ್ತು. ಆದರೆ ಆತನಿಗೂ ಮೊದಲೇ ಇಲ್ಲೆಲ್ಲ ಸ್ಥಳೀಯ ಜನ ಬಹಳ ಹಿಂದಿನಿಂದನೂ ಕೂಡ ವಾಸ ಇದ್ರು. ಅವರೆಲ್ಲರ ನಂಬಿಕೆಯ ಪ್ರಕಾರ ಈ ಒಂದು ಜಾಗ ಮಹಾಭಾರತದ ಕಾಲಿನೂ ಕೂಡ ಅಸ್ತಿತ್ವದಲ್ಲಿ ಇದೆ ಅನ್ನೋದು ಅವರ ನಂಬಿಕೆ. ಮಹಾಭಾರತದಲ್ಲಿ ವನವಾಸವನ್ನ ಮುಗಿಸಿದಂತ ನಂತರ ಅಜ್ಞಾತವಾಸ ಮಾಡದಂತ ಪಾಂಡವರು ಈ ಒಂದು ಅವಧಿಯಲ್ಲಿ ಈ ಒಂದು ಗುಹೆಗೆ ಬಂದು ಇಲ್ಲಿ ಕೆಲ ದಿನಗಳ ಕಾಲ ತಂಗಿದ್ರು ಅನ್ನೋದು ಇಲ್ಲಿದ್ದ ಜನರ ನಂಬಿಕೆ. ಇಲ್ಲಿ ರೂಪುಗೊಂಡಂತ ಕಲ್ಲು ಅಥವಾ ಶಿಲೆಗಳು ಮಿಲಿಯಾಂತರ ವರ್ಷಗಳ ಅವಧಿಯಲ್ಲಿ ರೂಪುಗೊಂಡಂತವು. ಇದನ್ನ ಬ್ರಿಟಿಷರು ಡೆವಿಲ್ಸ್ ಕಿಚನ್ ಅಂತ ಕರೆದ್ರು. ಅಂದ್ರೆ ಇಂಥ ನಿಗೂಢ ಕತ್ತಲಗಿರಿ ಶಿಖರಗಳ ಕಣಿವೆ ಜಾಗವನ್ನ ಅವರ ಶಬ್ದಕೋಶದಲ್ಲಿ ಡೆವಿಲ್ಸ್ ಕಿಚನ್ ಅಂತ ಕರೆಯುವಂತ ಪದ್ಧತಿ ಇದೆ. ಈ ಗುಹೆ ಮಧ್ಯಭಾಗದಲ್ಲಿ 3 ಬೃಹದಾಕಾರದ ಕಲ್ಲಿನ ಸ್ತಂಭಗಳಿವೆ. ಇವು ತಾಂತಾನೆ ರೂಪುಗೊಂಡು ನಿಂತಹ ಕಲ್ಲಿನ ಕಂಬಗಳು. ಇದರಲ್ಲಿ 3ನೇ ಕಂಬ ದಾಟಿ ಒಳ ಹೋದ್ರೆ ಆ ಗುಹೆಗೆ ಅದೇ ಪ್ರವೇಶ ಮಾರ್ಗ. ಇನ್ನು ಈ ಸ್ಥಳದ ಸ್ಥಳೀಯ ನಿವಾಸಿಗಳು ಇದನ್ನ ಮದಿಕೆಟ್ಟಾನ್ ಸುಲೈ ಅಂತ ಕರೀತಾರೆ. ಅಂದ್ರೆ ಈ ಒಂದು ಸ್ಥಳಕ್ಕೆ ಅಂಟ್ಕೊಂಡಂತ ವಿಸ್ತಾರವಾದಂತ ನೈಸರ್ಗಿಕವಾದಂತ ಅರಣ್ಯ ಪ್ರದೇಶಕ್ಕೆ ಈ ಒಂದು ಹೆಸರಿದೆ. ತಮಿಳಿನಲ್ಲಿ ಮದಿಕೆಟ್ಟಾನ್ ಅಂದ್ರೆ ತಲೆ ಕೆಟ್ಟವನು ಅಂತ ಅರ್ಥ. ಇದಕ್ಕೆ ಈ ಒಂದು ಹೆಸರು ಯಾಕಿದೆ ಅಂದ್ರೆ ಈ ಒಂದು ಕಾಡಿನ ಒಳಗೆ ಹೋಗುವಂತ ಯಾರಿಗೇ ಆದ್ರೂ ಅವರ ಬುದ್ಧಿ ಕೆಡುತ್ತೆ ಎಂಬ ಕಾರಣಕ್ಕೆ. ಅಂದ್ರೆ ಈ ಒಂದು ಕಾಡು ಅಷ್ಟು ಭಯಂಕರವಾದುದು. ಇಲ್ಲಿ ಹೋದ್ರೆ ನಮ್ಮ ಬುದ್ಧಿ ಹಾಗೂ ಸೆನ್ಸ್ಗಳು ಕೆಲಸವನ್ನ ಮಾಡಲ್ಲ ಎಂಬುದಕ್ಕೆ ಅನ್ವರ್ಥವಾಗಿ ಈ ಒಂದು ಹೆಸರು ಬಂದಿದೆ. ಈ ಒಂದು ಕಾಡಲ್ಲಿ ಓಡಾಡಿದ್ರೆ ನಿಮ್ಮ ಕಾಲಿಗೆ ಇದರ ನೆಲ ಹಾಗೂ ಅದರ ಮಣ್ಣು ತಾಗೋದೇ ಇಲ್ಲ. ಕಾರಣ ಅದರ ಮೇಲೆಲ್ಲ ಅಷ್ಟು ದಪ್ಪವಾಗಿ ಉದುರಿದಂತ ತರಗೆಲೆಗಳು ಬಿದ್ದಿರ್ತವೆ. ನೆಲದಿಂದ ಕೆಲ ಇಂಚುಗಳಷ್ಟು ಇನ್ನು ಸೂರ್ಯನ ಬಿಸಿಲೇ ಕಾಣದ ರೀತಿಯಲ್ಲಿ ಮೇಲೆಲ್ಲ ವಿಶಾಲವಾದಂತ ಮರ ಕೊಂಬೆಗಳು ಬಾಚಿಕೊಂಡಿವೆ. ಇನ್ನು ಈ ಮರಗಳ ಬೇರುಗಳು ನೆಲದಲ್ಲಿ ಹರಿಯುವಂತ ಹಾವುಗಳ ರೀತಿ ಹಬ್ಬಿಕೊಂಡಿವೆ. ಈ ಎಲ್ಲ ಸಂಗತಿಗಳು ಕೂಡ ಈ ಒಂದು ಕಾಡನ್ನ ಇನ್ನಷ್ಟು ಭಯಾನಕವನ್ನಾಗಿ ಮಾಡಿವೆ. ಈ ಒಂದು ಕಾಡಿನ ಒಳಗೆ ಇವತ್ತಿಗೂ ಕೂಡ ರಹಸ್ಯವಾಗಿ ಜೀವಿಸುವಂತ ಟ್ರೈಬ್ಗಳು ಹಾಗೂ ರಾಜ ಪರಿವಾರದ ಜನ ವಾಸ ಇದ್ದಾರೆ. ಅವರು ಕೆಲ ವಿಶೇಷ ಸಂದರ್ಭಗಳಲ್ಲಿ ಮಾತ್ರನೇ ಹೊರಗೆ ಕಾಣಿಸ್ತಾರೆ ಎಂಬ ಥಿಯರಿಗಳಿವೆ. ಆದರೆ ಇವೆಲ್ಲ ಕೇವಲ ವದಂತಿಗಳು ಮಾತ್ರ. ಇವುಗಳಿಗೆ ಪೂರಕವಾದಂತ ಯಾವುದೇ ಸಾಕ್ಷಿ ಇಲ್ಲ. ಈ ಮೊದಲೇ ಹೇಳಿದಂತೆ ಇಲ್ಲಿಗೆ ಹೋದ ಅನೇಕರು ವಾಪಸ್ ಕೂಡ ಬಂದಿಲ್ಲ. ಅವರೇನಾದ್ರು ಅಂತ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಇದು ತಮಿಳುನಾಡು ಹಾಗೂ ಕೇರಳದ ಬಾರ್ಡರ್ ಆಗಿದ್ರಿಂದ ಇಲ್ಲಿಗೆ ಕೇರಳದಿಂದ ಹೆಚ್ಚಾಗಿ ಜನ ಭೇಟಿ ಕೊಡ್ತಿದ್ರು. ಹೀಗಿರುವಾಗ 2006ರಲ್ಲಿ ಇಲ್ಲಿಗೆ ಕೇರಳದ ಒಂದಷ್ಟು ಜನ ಸ್ನೇಹಿತರು ಈ ಒಂದು ಸ್ಥಳವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬರ್ತಾರೆ.
ಈ ಒಂದು ಜಾಗದಲ್ಲಿ ಶೋಲಾ ಮರಗಳು ಜಾಸ್ತಿ. ಈ ಮರಗಳು ಬೆಟ್ಟಗಳ ಕಲ್ಲಿನ ಮೇಲೂ ಕೂಡ ದಟ್ಟವಾಗಿ ಹಬ್ಬಿ ಬೆಳೀತವೆ. ಇವುಗಳನ್ನ ನಮ್ಮ ಕೊಡಚಾದ್ರಿ ಹಾಗೂ ಕೆಮ್ಮಣ್ಗುಂಡಿಗಳ ಬಳಿ ಕೂಡ ನಾವು ಕಾಣಬಹುದು. ಈ ಶೋಲಾ ಮರಗಳ ಎಲೆಗಳು ಉದುರಿ ಆ ಒಂದು ಕಾಡಲ್ಲಿ ನೆಲವನ್ನ ಮುಚ್ಚುತ್ತವೆ. ಇವು ಇಲ್ಲೆಲ್ಲ ಇರುವಂತ ಕಮರಿ ಅಥವಾ ಕಂದಕಗಳನ್ನು ಕೂಡ ಕಾಣದ ಹಾಗೆ ಮುಚ್ಚಿ ನೆಲಸಮ ಮಾಡ್ತವೆ. ಈ ಎಲೆಗಳ ಕೆಳಗೆ ಏನಿದೆ ಅಂತ ಗೊತ್ತಾಗದಷ್ಟು ದಟ್ಟವಾಗಿ ಎಲೆಗಳ ತ್ಯಾಜ್ಯ ಅಲ್ಲಿ ತುಂಬಿರುತ್ತೆ. ಇವುಗಳ ಮೇಲೆ ಹೆಜ್ಜೆನ ಇಡೋರು ಹೆಚ್ಚು ಜಾಗೃತವಾಗಿ ಇರಬೇಕು. 2006ರಲ್ಲಿ ಇಲ್ಲಿಗೆ ಬಂದಂತ ಕೇರಳದ ಯುವಕರ ಪೈಕಿ ಒಬ್ಬ ಗೊತ್ತಿಲ್ಲದ ರೀತಿ ಎಲೆಗಳು ಮುಚ್ಚಿದಂತ ದೊಡ್ಡ ಹಳ್ಳವೊಂದರಲ್ಲಿ ಕಾಲಿಟ್ಟು ಮುಳುಗು ಹೋಗ್ತಾನೆ. ಇಲ್ಲಿ ಇಂಥ ಕಂದಕಗಳು 100 ಮೀಟರ್ಗೂ ಹೆಚ್ಚು ಆಳ ಇರುತ್ತವೆ. ಇಂಥ ಕಂದಕಗಳ ಒಳಗೆ ಬಿದ್ದವರು ಜೀವಂತವಾಗಿ ಹೊರಬರೋದು ಕಷ್ಟ. ಅವರನ್ನ ಹೊರತರೋದು ಕೂಡ ಅಸಾಧ್ಯ. ಹಾಗೆ ಬಿದ್ದ ಆ ಯುವಕನನ್ನ ಹೇಗೋ ರಕ್ಷಿಸಿ ಹೊರತೆಗೆದು ಚಿಕಿತ್ಸೆಯನ್ನ ಕೊಟ್ಟು ಬದುಕುಳಿಯುವಂತೆ ಮಾಡಲಾಯಿತು. ಮೈ ರೋಮಾಂಚನಗೊಳಿಸುವಂತ ಈ ಒಂದು ಸಾಹಸದ ಕುರಿತಾಗಿನೇ ಮಲಯಾಳಂನ ಮಂಜು ಮೇಲ್ಬಾಯ್ಸ್ ಎಂಬ ಚಿತ್ರ ತೆಗೆದಿದ್ದಾರೆ. ಈಗಾಗಲೇ ಈ ಚಿತ್ರ ಯಶಸ್ವಿಯಾಗಿ ಓಡಿ 180 ಕೋಟಿಗೂ ಹೆಚ್ಚು ಹಣವನ್ನ ಗಳಿಸಿದೆ. ಇನ್ನು 1991ರಲ್ಲಿ ಇಲ್ಲಿ ಗುಣ ಎಂಬ ಚಿತ್ರದ ಚಿತ್ರೀಕರಣ ನಡೆದಾಗ ಈ ಗುಹೆಯ ತಳಭಾಗದಲ್ಲಿ ಶೂಟಿಂಗ್ ಸೆಟ್ ಅನ್ನ ಹಾಕಿದ್ರು. ಆಗ ಎಲ್ಲ ಸಿದ್ಧತೆಯಾದ ನಂತರನೂ ಕೂಡ ಕ್ಯಾಮರಾ ನಿಗೂಢ ಕಾರಣಗಳಿಂದಾಗಿ ಕೆಲಸವನ್ನ ಮಾಡಲೇ ಇಲ್ಲ. ಈ ಬಗ್ಗೆ ಸ್ವತಃ ಕಮಲ್ ಹಾಸನ್ ಕೂಡ ಹೇಳಿದ್ರು. ಇದಕ್ಕೆಲ್ಲ ಅಲ್ಲಿರುವಂತ ಕೆಲ ಸೂಪರ್ ನ್ಯಾಚುರಲ್ ಶಕ್ತಿಗಳ ಕಾರಣ ಎಂಬ ನಂಬಿಕೆ ಇದೆ. ಆದರೆ ವೈಜ್ಞಾನಿಕವಾಗಿ ಇಲ್ಲಿಯ ಥರ್ಮಲ್ ಶಕ್ತಿ ಇದಕ್ಕೆ ಮೂಲ ಕಾರಣ. ಅತಿಯಾದ ಉಷ್ಣತೆಯಿಂದಾಗಿ ಇಲ್ಲಿಯ ಕಲ್ಲುಗಳು ಶಾಖವನ್ನ ಹೊರಹಾಕ್ತವೆ. ಇಲ್ಲಿ ನೆಲದಲ್ಲಿ ಯಾವ ಕಾರಣಕ್ಕೆ ಕಂದಕಗಳು ನಿರ್ಮಾಣಗೊಂಡಿವೆಯೋ ಗೊತ್ತಿಲ್ಲ. ಆದ್ರಿಂದನೇ ಇಲ್ಲಿ ಓಡಾಡುವಾಗ ಯಾರು ಯಾವಾಗ ಯಾವ ಕಂದಕದ ಒಳಗೆ ಬೀಳ್ತಾರೋ ಹೇಳೋದಕ್ಕೆ ಬರೋದಿಲ್ಲ. ಈ ರೀತಿಯ ಕಂದಕಗಳೇ ಇಲ್ಲಿಗೆ ಬಂದಂತ ಅನೇಕರನ್ನ ಬಲಿ ತೆಗೆದುಕೊಂಡಿರಬಹುದು. BS ವಾರ್ಡ್ ಎಂಬುವರು ಇಲ್ಲಿಂದ 200 ವರ್ಷಗಳ ಹಿಂದೆ ಈ ಒಂದು ಸ್ಥಳವನ್ನ ಡಿಸ್ಕವರ್ ಮಾಡಿದಾಗ ಅಲ್ಲಿ ಆಗಲೇ ಎಷ್ಟೋ ಜನ ವಾಸ ಇದ್ರು. ಈ ಜನ ಇಲ್ಲಿ ಸಾವಿರಾರು ವರ್ಷಗಳಿಂದಲೇ ಇದ್ದಾರೆ ಎಂಬುದು ಈಗ ಎದ್ದಿರುವಂತ ಅಭಿಪ್ರಾಯ. ಮಹಾಭಾರತಕ್ಕೂ ಮೊದಲು ಅಂದ್ರೆ 5000 ವರ್ಷದಷ್ಟು ಹಿಂದೆನೆ ಇಲ್ಲಿ ಜನವಸತಿ ಇತ್ತು. ನಿಮ್ಗೆಲ್ಲ ಈಜಿಪ್ಟ್ ನಾಗರಿಕತೆ ಬಗ್ಗೆ ಗೊತ್ತಿದೆ. ಅಲ್ಲಿ ಪಿರಮಿಡ್ಗಳು ರಚನೆಯಾಗುವಂತ ಸಾಕಷ್ಟು ಸಮಯ ಮುನ್ನವೇ ಕೊಡೈಕೆನಾಲ್ನ ಈ ಒಂದು ಪ್ರಾಂತ್ಯದಲ್ಲಿ ಜನ ವಾಸ ಇದ್ರು ಅಂತ ಈಗ ಗೊತ್ತಾಗಿದೆ. ಇವರೆಲ್ಲ 7000 ವರ್ಷಗಳ ಹಿಂದೆಯೇ ಅಂದ್ರೆ ಹರಪ್ಪ ಮೆಹೆಂಜೋದಾರೋ ಸಂಸ್ಕೃತಿಗಳ ಉಗಮಕ್ಕೂ ಬಹಳ ಮೊದಲೇ ಇಲ್ಲಿದ್ರು. ಈ ಜನ ಇಲ್ಲೆಲ್ಲ ಕಲ್ಲಿನ ಶಿಲೆಗಳನ್ನ ರಚಿಸಿಕೊಂಡು ವಾಸ ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ. ಆದರೆ ಪ್ರಾಕ್ತನ ತಜ್ಞರು ಈ ಶಿಲಾಸಾಕ್ಷಿಗಳ ಬಗ್ಗೆ ಅಧ್ಯಯನ ನಡೆಸಿ ಇವು ಜನವಾಸದ ಕುರುಹುಗಳಲ್ಲ, ಬದಲಿಗೆ ಇವು ಶವಗಳನ್ನ ಹೂಳೋದಿಕ್ಕೆ ಹಾಗೂ ಮುಚ್ಚೋದಿಕ್ಕೆ ಮಾಡದಂತ ಸಮಾಧಿಗಳು ಅಂತ ಹೇಳಿದ್ರು. ಆದರೆ ಇಲ್ಲಿರುವಂತ ಸ್ಥಳೀಯರು ಈ ವಾದವನ್ನ ತಳ್ಳಹಾಕಿ ಇಲ್ಲ, ಇಲ್ಲಿ ಈ ಮೊದಲು ಕುಬ್ಜರಾಗಿದ್ದಂತ ಟ್ರೈಬ್ ಜನ ವಾಸ ಮಾಡ್ತಿದ್ರು. ಅವರ ಹೈಟ್ 3 ರಿಂದ 4 ಅಡಿ ಮಾತ್ರ ಇತ್ತು ಅಂತ ಹೇಳಿದ್ರು. ಈ ರೀತಿಯ ಕುಳ್ಳನೆಯ ಜನಾಂಗ ಕೇರಳ ಹಾಗೂ ತಮಿಳುನಾಡಿನ ನೀಲಗಿರಿ ಬೆಟ್ಟ, ಅಣ್ಣಾಮಲೈ ಬೆಟ್ಟ ಮುಂತಾದ ಕಡೆ ಇದ್ದಾರೆಂಬ ವಾದ ಬಹಳ ಮೊದಲಿಂದನೂ ಕೂಡ ಇದೆ. ಆದರೆ ಇದಕ್ಕೆ ಅಂತ ಯಾವುದೇ ಪುರಾವೆ ಕೂಡ ಈವರೆಗೂ ಸಿಕ್ಕಿಲ್ವಾದ್ರೂ ಇದನ್ನ ಕೇವಲ ಥಿಯರಿಯಾಗಿ ಮಾತ್ರ ಚಾಲ್ತಿಯಲ್ಲಿದೆ. ಅಧಿಕೃತವಾಗಿ ದಾಖಲೆಗೊಂಡಂತ ವರದಿಗಳ ಪ್ರಕಾರ ಈ ಗುಣ ಗುಹೆಯೊಳಗೆ ಇದುವರೆಗೂ ಸುಮಾರು 16 ಜನ ನಿಗೂಢ ರೀತಿಯಲ್ಲಿ ಕಣ್ಮರೆಯಾಗಿದ್ದಾರೆ ಅಥವಾ ಸಾವನ್ನಪ್ಪಿದ್ದಾರೆ. ಇವು ಕೇವಲ ವರದಿಯಾಗಿರುವಂತಹ ಸಾವುಗಳು. ಇನ್ನು ವರದಿಯಾಗದಂತಹ ಸಾವುಗಳು ಇದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬಹುದು. ಈಗ ಈ ಗುಹೆಯ ಒಳಗೆ ಯಾರು ಕೂಡ ಹೋಗೋದಿಲ್ಲ. ಯಾರು ಹೋಗದ ರೀತಿಯಲ್ಲಿ ಇದನ್ನ ನಿರ್ಬಂಧಿಸಲಾಗಿದೆ. ವಿಶ್ವದ ಭಯಾನಕ ಹಾಗೂ ಡೆಡ್ಲಿ ಗುಹೆಗಳ ಪೈಕಿ ಈ ಗುನಾ ಕೇವ್ ಕೂಡ ಒಂದು ಅಂತ ಕುಖ್ಯಾತಿಯನ್ನ ಪಡೆದುಕೊಂಡಿದೆ. ಈ ಒಂದು ಸ್ಥಳದ ಬಗ್ಗೆ ನಿಮ್ಮಲ್ಲೂ ಕೂಡ ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಈ ಒಂದು ಜಾಗದ ಬಗ್ಗೆ ಅನೇಕ ಊಹಾಪೋಹಗಳಿವೆ, ಎಷ್ಟೋ ನಂಬಲಾಗದ ಕಥೆಗಳಿವೆ. ವೀಕ್ಷಕರೇ, ಇಂಥ ಇತರೆ ನಿಗೂಢ ಜಾಗಗಳ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಅವುಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.